ಸೆಂಟ್ರಲ್ ಜೈಲಿನಲ್ಲಿ ಎಲ್ಲವೂ ಖುಲ್ಲಂ ಖುಲ್ಲವಾಗಿದೆ. ರಾಜಾತಿಥ್ಯದ ವಿಚಾರ ಪರಪ್ಪನಗ್ರಹಾರದಲ್ಲಿ ಹೆಂಗಿತ್ತು ಅನ್ನೋದನ್ನ ನೋಡಿದ್ರಿ. ಕಲಬುರಗಿನಲ್ಲಿ ಏನ್ ಕತೆ ಡೀಟೇಲ್ಸ್ ಈಗ ಬಂತು ನೋಡಿ. ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳು ಎಣ್ಣೆ ಪಾರ್ಟಿಯನ್ನು ಮಾಡಿದ್ದಾರೆ. ಎಣ್ಣೆ ಪಾರ್ಟಿ ಮಾಡಿದ್ದು ಅಲ್ಲದೆ ಬಹಳ ಧೈರ್ಯವಂತರಾಗಿ ಅದನ್ನು ವಿಡಿಯೋ ಕೂಡ ಮಾಡ್ಕೊಂಡು ಹರಿಬಿಟ್ಟಿದ್ದಾರೆ. ರಾಶಿ ರಾಶಿ ಸಿಗರೆಟ್, ಗುಟ್ಕಾ ಎಲ್ಲವೂ ಗುಡ್ಡೆ ಹಾಕಿರೋದು ಕಾಣಿಸುತ್ತೆ. ಕೈದಿಗಳ ಬಳಿ ವೆರೈಟಿ ಸ್ಮಾರ್ಟ್ ಫೋನ್ಗಳಿರೋದು ಕೂಡ ಕಂಡು ಬಂದಿದೆ. ಕೈದಿಗಳ ವರ್ಗಾವಣೆ ಬೆನ್ನಲ್ಲೇ ವಿಡಿಯೋ ವೈರಲ್ ಆಗ್ತಾ ಇದೆ. ಜೈಲು ಅಧೀಕ್ಷಕಿ ಮೇಲೆ ಆರೋಪ ಮಾಡಿ ವಿಡಿಯೋವನ್ನ ಬಿಡುಗಡೆ ಮಾಡಿದ್ದಾರೆ. ಈ ವಿಡಿಯೋ ಬಿಡುಗಡೆ ಆಗಿರೋದ್ರ ಇಂಟೆನ್ಷನ್, ಟೈಮಿಂಗು ಚರ್ಚೆ. 2 ತಿಂಗಳ ಹಿಂದಿನ ವಿಡಿಯೋ ಈಗ ಬಿಡುಗಡೆ ಆಗಿದೆ. ಅದ್ರಲ್ಲಿ ಜೈಲು ಅಧೀಕ್ಷಕಿಗೆ ಇಷ್ಟು ಪಾಲು ಹೋಗುತ್ತೆ, ಇಷ್ಟು ದುಡ್ಡು ಇವ್ರಿಗೆ ಕೊಡಬೇಕು, ಹಿಂಗೆ ಮಾಡಿದ್ರೆ ನಾವು ಆರಾಮ್ಸೆ ಇರ್ಬೋದು ಅಂತ ನೋಡಿ ಸೆಲ್ ಒಳಗೆ ಕಾಣಿಸ್ತಾ ಇರುವಂತಹ ದೃಶ್ಯ. ಎಣ್ಣೆ ಪಾರ್ಟಿ ಎಷ್ಟು ಭರ್ಜರಿಯಾಗಿ ಮಾಡ್ತಾ ಇದ್ದಾರೆ ನೀವು ನೋಡ್ಬೋದು. ಇನ್ನೊಂದು ಕಡೆಗೆ ಸೈಡ್ಸ್ ಇದೆ, ನಾನ್ ವೆಜ್ ಸೈಡ್ಸು. ಸೊ ಈ ಥರದ್ದು ಪಾರ್ಟಿ ಮಾಡಬೇಕಾದ್ರೆ ಇವ್ರುಗಳು ಮಾತು ಹಿಂಗೆ ರಾಜಾರೋಷವಾಗಿರ್ಬೇಕಂದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ತಲುಪಿಸ್ಬೇಕು ಅಂತ ಇದನ್ನು ಬೇಕಂತ ವಿಡಿಯೋ ಮಾಡ್ಕೊಂಡಿರೋದು ಇಂಟೆನ್ಷನಲಿ ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡಿ. ಅಲ್ಲಿ ಇಷ್ಟೊಂದು ಗುಡ್ಡೆ ಹಾಕಿದ್ದಾರೆ, ಏನೋ ಸಿಗರೆಟ್ಟು, ಗುಟ್ಕಾ ಅದನ್ನೆಲ್ಲ ಗುಡ್ಡೆ ಹಾಕಿದ್ದಾರೆ. ಪಕ್ಕದಲ್ಲಿ ಒಂದು ಪೇಪರ್ನ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಆ ಪೇಪರ್ನ ಓಪನ್ ಮಾಡಿಟ್ಟಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಇನ್ನೊಂದು ವಿಡಿಯೋನ ತೋರಿಸ್ತೀವಿ ನಾವು. ಆ ಪೇಪರ್ನಲ್ಲಿರುವಂತಹ ದಿನಾಂಕವನ್ನು ಝೂಮ್ ಮಾಡ್ತಾರೆ ನೋಡಿ. ಅಲ್ಲಿ ಆ ಪೇಪರ್ನಲ್ಲಿ ಯಾವ ಡೇಟ್ ಇದೆ, ಮಂಗಳವಾರ ಅಂತಿದೆ, ಮತ್ತು ತಾರೀಖು ಕೂಡ ಇದೆ ಅದರಲ್ಲಿ. ಈ ಮೊಬೈಲ್ಗಳಂದು ಕೂಡ ವಿಡಿಯೋ ಮಾಡ್ಕೊಂಡಿದ್ದಾರೆ. ಎಷ್ಟು ಮೊಬೈಲ್ ಇದೆ, ಚಾರ್ಜರ್ ಇದೆ, ಎಲ್ಲ ವ್ಯವಸ್ಥಿತವಾಗಿ ನಮಗೆ ಅಲ್ಲಿ ಸೌಕರ್ಯಗಳಿದೆ ಅಂತ. ಇಯರ್ಫೋನ್ಸ್ ಇದೆ ನೋಡಿ. ಅಲ್ಲಿ ಇಯರ್ಫೋನಲ್ಲಿ ಮಾತಾಡ್ತೀವಿ, ಆರಾಮ್ಸೆ ಮಾತಾಡ್ತೀವಿ, ಪಾರ್ಕಲ್ಲಿ ಮಾತಾಡ್ದಾಗ ಮಾತಾಡ್ತೀವಿ ಅಂತ. ಜೈಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಇಷ್ಟೊತ್ತು ಕೊಡ್ತಾ ಇದ್ವಿ. ಜೈಲಲ್ಲಿ ಇಬ್ಬರು ಕೈದಿಗಳ ಮಾತುಕತೆ ಆಡುವಂತಹ ವಿಡಿಯೋ ಈಗ ಬಹಿರಂಗ ಆಗ್ತಿದೆ. ಜೈಲಧಿಕಾರಿಗೆ ಹಣ ಕೊಡೋ ಬಗ್ಗೆ ಕೈದಿಗಳು ಮಾತಾಡ್ಕೊಂಡಿದ್ದಾರೆ. ರಾಜಾತಿಥ್ಯಕ್ಕೆ ಜೈಲಧಿಕಾರಿಗಳಿಗೆ ಹಣ ನೀಡೋ ಬಗ್ಗೆ ಈ ವಿಡಿಯೋದಲ್ಲಿ ಅವರು ಚರ್ಚೆ ಮಾಡ್ತಾರೆ. ವೈರಲ್ ವಿಡಿಯೋದಲ್ಲಿ ಜೈಲಿನ ಕರ್ಮಕಾಂಡ ಬಯಲಾಗ್ತಾ ಇದೆ. ಇಲ್ಲಿ ಜೈಲು ಅಧೀಕ್ಷಕಿಗೆ ಅಥವಾ ಜೈಲಧಿಕಾರಿಗೆ ಹಣ ಕೊಡೋ ವಿಚಾರವಾಗಿ ಅವ್ರು ಇಷ್ಟು ಓಪನ್ ಆಗಿ ಮಾತಾಡ್ತಾರೆ ಅಂದ್ರೆ ಅದರ ಹಿಂದಿರುವಂತಹ ಉದ್ದೇಶ, ಇಂಟೆನ್ಷನ್ ಏನು ಅಂದ್ರೆ, ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೇನೆ ಯಾರು ತಲೆದಂಡ ಆಗತ್ತೆ, ಯಾರನ್ನ ಎತ್ತಂಗಡಿ ಮಾಡ್ತಾರೆ? ಆಬ್ವಿಯಸ್ಲಿ ಜೈಲು ಅಧೀಕ್ಷಕಿಯನ್ನ, ಆಬ್ವಿಯಸ್ಲಿ ಜೈಲಿನ ಪ್ರಾಮಾಣಿಕ ಸಿಬ್ಬಂದಿಗಳನ್ನ. ಈ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆಗೆ ಕೊಡುವಂತಹ ಬಹುಮಾನ ಇದೆ. ಕಳ್ಳರೆಲ್ಲ ಒಟ್ಟಾಗಿ ಸೇರ್ಕೊಂಡು ಪ್ರಾಮಾಣಿಕ ಅಧಿಕಾರಿನ ಕಳ್ಳರು ಅಂತ ಬಿಂಬಿಸೋ ರೀತಿ ಇದು. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ. ಈಗ ಇಷ್ಟೊತ್ತಾಯ್ತು ವಿಡಿಯೋ ವೈರಲ್ ಆಗಿದೆ ಮತ್ತು ವಿಡಿಯೋದ ಇಂಟೆನ್ಷನ್ ಏನು ಅನ್ನೋದು ಎಂಥವರಿಗೂ ಅರ್ಥ ಆಗ್ತಾ ಇದೆ. ಈ ಹಂತದಲ್ಲಿ ಜೈಲಿನ ಆಡಳಿತ ವರ್ಗ ಏನು ಹೇಳ್ತಾ ಇದೆ, ಇಂಟರ್ನಲ್ ತನಿಖೆಗಳು ಸ್ಟಾರ್ಟ್ ಆಗಿದೆಯಾ, ಏನು ಮಾಹಿತಿ ಸಿಗ್ತಾ ಇದೆ, ಎಷ್ಟು ಜನರ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಇಲ್ಲಿ ತನಕ ಗೊತ್ತಾಗಿದೆ. ಮಮತಾ, ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳಿಗೆ ಹೈಫೈ ಲೈಫ್ ಬಗ್ಗೆ ಏನಂದ್ರೆ ಕೊಡೋದಕ್ಕೆ ಬ್ರೇಕ್ ಹಾಕಿದ ಡಾಕ್ಟರ್ ಅನಿತಾ ಅಂದ್ರೆ ಅಧೀಕ್ಷಕಿಗೆ ಯಾವ ರೀತಿಯಾಗಿ ಇವರನ್ನು ಟಾರ್ಗೆಟ್ ಮಾಡ್ತಾ ಇದ್ರು ಕೈದಿಗಳು ಮತ್ತು ಕೈದಿಗಳ ಜೊತೆ ಅಲ್ಲಿನ ಸಿಬ್ಬಂದಿಗಳು ಅನ್ನೋದ್ರ ಬಗ್ಗೆ ಪಬ್ಲಿಕ್ ಟಿವಿಯಲ್ಲಿ ಬೆಳಗ್ಗೆಯಿಂದಲೂ ಕೂಡ ವರದಿಗಳು ಪ್ರಸಾರವಾಗಿವೆ. ಪ್ರಸಾರವಾದ ಬಳಿಕ ಈಗ ಗೃಹ ಸಚಿವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಇದರ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ. ಆದರೆ ಇಲ್ಲಿ ಪ್ರಮುಖವಾಗಿ ಕೈದಿಗಳೇನೋ ಅಲ್ಲಿಂದ ಬೇರೆ ಬೇರೆ ಕಡೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಯಾವಾಗ ಆ ಕೈದಿಗಳು ಬೇರೆ ಬೇರೆ ಕಡೆ ಶಿಫ್ಟ್ ಆದ್ರು, ಆ ಶಿಫ್ಟ್ ಆದ ಕೆಲವೇ ಗಂಟೆಗಳಲ್ಲಿ ಈ ಒಂದು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಏನಂದ್ರೆ ಅಧೀಕ್ಷಕಿ ಯಾವ ರೀತಿಯಾಗಿ ನಮಗೆ ರಾಜ್ಯಾತಿಥ್ಯ ಕೊಟ್ಟಿದ್ದಾರೆ ಅಂತ ಅವರ ಮೇಲೆ ಈ ಒಂದು ಕಪ್ಪು ಚುಕ್ಕೆಯನ್ನು ತರಲು ಖುದ್ದು ಕೈದಿಗಳು ಮಾಡಿರುವಂತಹ ಪ್ಲಾನ್ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಕೈದಿಗಳ ಜೊತೆ ಆ ಕಲಬುರಗಿ ಕೇಂದ್ರ ಕಾರಾಗೃಹದ ಹಲವು ಸಿಬ್ಬಂದಿಗಳು ಮತ್ತು ಕೆಲ ಅಧಿಕಾರಿಗಳು, ಜೈಲಿನ ಅಧಿಕಾರಿಗಳು ಕೂಡ ಇನ್ವಾಲ್ವ್ಮೆಂಟ್ ಇರೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಗೃಹ ಸಚಿವರು ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ ಅಂತ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ಕೇವಲ ಜೈಲುನ ಹಿರಿಯ ಅಧಿಕಾರಿಗಳು ಇದನ್ನು ತನಿಖೆ ಮಾಡಿದ್ರೆ ಈ ಒಂದು ಪ್ರಕರಣ ಯಾವುದೇ ಕಾರಣಕ್ಕೂ ಕೂಡ ಸತ್ಯಾಸತ್ಯತೆ ಗೊತ್ತಾಗೋದಿಲ್ಲ. ಈ ಒಂದು ಎಂಟೈರ್ ಜೈಲಿನಲ್ಲಿ ಯಾವ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಅನ್ನು ಅಧೀಕ್ಷಕಿಗೆ ಮಾಡ್ತಾ ಇದ್ರು, ಅವ್ರಿಗೆ ಒಂದು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಯಾರೆಲ್ಲ ಕೈ ಜೋಡಿಸಿದ್ರು ಎಂಬುದರ ಬಗ್ಗೆ ಉನ್ನತ ತನಿಖೆ ಏನಾದರೂ ಮಾಡಿಸಿದ್ದೇ ಆದರೆ ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಯಾವ ರೀತಿಯಾದಂತಹ ಮಾಫಿಯಾ ಇದೆ, ಇಲ್ಲಿ ದುಡ್ಡು ಕೊಟ್ಟರೆ ಸಾಕು, ಹಣ ಕೊಟ್ಟರೆ ಸಾಕು, ಮಿನಿ ರೆಸಾರ್ಟ್ ತರ ಆಗ್ಬಿಡುತ್ತೆ ಈ ಒಂದು ಕಲಬುರಗಿ ಕೇಂದ್ರ ಕಾರಾಗೃಹ ಅನ್ನೋದಕ್ಕೆ ಹಲವು ಸಾಕ್ಷ್ಯಗಳು ಹಾಗೂ ವಿಡಿಯೋಗಳು ಬೆಳಗ್ಗೆಯಿಂದಲೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ವರದಿಗಳು ಪ್ರಸಾರವಾಗ್ತಾ ಇವೆ. ಸೊ ಹೀಗಾಗಿ ಗೃಹ ಸಚಿವರು ಯಾವ ರೀತಿಯಾದಂತಹ ಈ ಒಂದು ಪ್ರಕರಣವನ್ನು ಚಾಲೆಂಜ್ ಆಗಿ ತಗುತ್ತಾರೆ, ಯಾವೆಲ್ಲ ಅಧಿಕಾರಿಗಳನ್ನು
ಈ ಒಂದು ತನಿಖೆಗೆ ನೇಮಿಸ್ತಾರೆ ಎಂಬುದು ಕೂಡ ಈಗ ಪ್ರಶ್ನೆ ಆಗಿದೆ. ಆದರೆ ಪ್ರಮುಖವಾಗಿ ಜೈಲಿನಲ್ಲಿ ಇರಬೇಕಾದಂತಹ ಕೈದಿಗಳಿಗೆ ಈ ರೀತಿಯಾಗಿ ರಾಜ್ಯಾತಿಥ್ಯ ಕೊಟ್ಟಿದ್ದು ಆ ಒಂದು ರಾಜ್ಯಾತಿಥ್ಯಕ್ಕೆ ಬ್ರೇಕ್ ಹಾಕಿದ ಸಲುವಾಗಿ ಅಧೀಕ್ಷಕಿಯನ್ನು ಈ ರೀತಿ ಟಾರ್ಗೆಟ್ ಮಾಡ್ತಾರೆ. ಅಂದರೆ ಆ ನಟೋರಿಯಸ್ ಕೈದಿಗಳಿದ್ದಾರೆ ಯಾವ ರೀತಿಯಾಗಿ ತಮ್ಮ ಒಂದು ಜಾಲವನ್ನು ಆ ಜೈಲಿನಲ್ಲಿ ಸಂಪೂರ್ಣವಾಗಿ ಎಂಟೈರ್ ಆಗಿ ಸಂಪೂರ್ಣವಾಗಿ ಹಬ್ಬಿಸಿದ್ರು ಎನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸೊ ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಇಷ್ಟು ವಿಡಿಯೋಗಳಲ್ಲಿ ಏನಂದರೆ ಮೊಬೈಲ್ಗಳಾಗಿರ್ಬೋದು, ಇನ್ನೊಂದಿಷ್ಟು ವಿಡಿಯೋಗಳಲ್ಲಿ ಏನಂತಂದರೆ ಗುಟ್ಕಾ, ಸಿಗರೇಟ್ ಸೇರಿದಂತೆ ಇನ್ನಿತರ ಎಲ್ಲ ಪ್ಯಾಕ್ಗಳನ್ನು ಹಾಕಿ ಮೆಸೇಜ್ ಅಂದರೆ ವಿಡಿಯೋಗಳನ್ನು ನೀಟಾಗಿ ಮಾಡ್ತಾರೆ. ಇನ್ನೊಂದು ಆ ವಿಡಿಯೋದಲ್ಲಿ ಜೈಲಿನಲ್ಲಿ ಏನಂದರೆ ಇಬ್ಬರು ಕೈದಿಗಳೇನೆಂದರೆ ಹಣಕಾಸಿನ ವ್ಯವಹಾರದ ಬಗ್ಗೆ ಮಾತನಾಡುವಂತಹ ವಿಡಿಯೋ ಕೂಡ ಉದ್ದೇಶಪೂರ್ವಕವಾಗಿ ಆ ಕೈದಿಗಳು ಮಾಡ್ತಾರೆ. ಯಾವ ರೀತಿಯಾಗಿ ಜೈಲಿನಲ್ಲಿ ಅಧೀಕ್ಷಕಿಗೆ ಹಣ ಕೇಳಿದ್ದಾರೆ, ನಮ್ಮನ್ನು ಈ ರೀತಿಯಾಗಿ 1 ಲಕ್ಷಕ್ಕೂ ಹೆಚ್ಚಿಗೆ ಹಣ ಕೇಳ್ತಾ ಇದ್ದಾರೆ ಅಂತ ಹೇಳಿ ಇಂಟೆನ್ಷನ್ ಆಗಿ ಏನಂದ್ರೆ ಆ ಇಬ್ಬರು ಕೈದಿಗಳು ವಿಡಿಯೋಗಳನ್ನು ಮಾಡ್ಕೊಡ್ತಾರೆ. ಒಬ್ಬ ಕೈದಿ ಅಂದ್ರೆ ಇನ್ನೊಬ್ಬ ಕೈದಿಗೆ ಸುಮಾರು 30,000 ರೂಪಾಯಿಯಷ್ಟು ಹಣ ಕೂಡ ಕೊಡ್ತಾರೆ. ಇದೆಲ್ಲವೂ ಕೂಡ ಪಕ್ಕಾ ಪ್ರೀ ಪ್ಲಾನ್ಡ್ ಅಂತಾನೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮಮತಾ, ಧನ್ಯವಾದ ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ. ಅದೇ ಮೇಡಮ್ ಲೇಡಿ ಕಳ್ಸಿದ್ರಪ್ಪ ಹೋಗಿದ್ದೆ. ಏನು ತಿಂಗಳ ಇರುತ್ತೆ ಬಿಡು ಮೇಡಮ್. ಹೌದಾ? ಮೊನ್ನೆ ಸುರೇಶಿಗೆ ಕೊಟ್ಟು ಕಳಿಸಿದ್ದೀವಿ, ಮತ್ತೆ ಮೇಡಮ್ ಕೇಳ್ತಿದಾರಾ? ಮತ್ತೆ ಅವ್ರದ್ದು ದೊಡ್ಡವರಿದ್ದಾರೆ. ಹೌದಾ? ಸುರೇಶ್ ಏನು ಹೇಳ್ದ? ಸುರೇಶ್ ಹತ್ರ ಹೋಗಿಲ್ಲ, ಮತ್ತೆ ಮೇಡಮ್ ಕಳಿಸಿದ್ರು, ಅನಿತಾ ಮೇಡಮ್ ಡೈರೆಕ್ಟ್ ಅವರೇ ಏನಂದ್ರು? ಗೊತ್ತಿದೆ ಎಲ್ಲ ನಡೆಸ್ತಾ ಇರೋದು ನೀವು, ನಮಗೆಲ್ಲ ನೋಡಿ ನಾವು ದೊಡ್ಡವರಿದ್ದೀವಿ. ಅಲ್ಲ ಮರ ಯಾಕೆ ಕೊಡೋಣ, ಸುರೇಶಿಗೂ ಕೊಡ್ತಾ ಇದೀವಲ್ಲ, ಡೈಲಿ ಮಾಮೂಲಿ ಕೊಡ್ತಾ ಇದೀವಿ, ತಿಂಗಳಿಗೆ ಏನಿದೆ ಅವನಿಗೆ. ದೊಡ್ಡವರಿದ್ದಾರಲ್ಲ. ಸುರೇಶ್ ಏನು ಹೇಳ್ದ? ಸುರೇಶ್ ಏನಾರ ಹೇಳ್ದ? ಇಲ್ಲ ಇಲ್ಲ, ಸುರೇಶಿಗೆ ಕೇಳಬೇಕಿತ್ತು ಏನು ಕೊಡ್ಬೇಕಪ್ಪ ಮೇಡಮಿಗೆ, ನೀನೇ ಮಾತಾಡು. ಅಷ್ಟೇ ಅಂದರೆ ಆಗಲ್ಲ, 1 ಲಕ್ಷ ಅಂದರೆ ಎಲ್ಲಾಗತ್ತೆ, ಏನಂತ ಒಂದು ಹೆಚ್ಚು ಕಮ್ಮಿ ಮಾಡು, ನಿನಗೂ ಏನಿದೆ ಕೊಡ್ತೀವಿ, 1-5-10 ಜಾಸ್ತಿ ಮಾಡಿ ಅಂತ ಸುರೇಶಿಗೆ ಹೇಳ್ಬೇಕಿತ್ತು. ಅದೇ ಸುರೇಶಿಗೆ ನಾನು ಮಾತಾಡಿಲ್ಲ, ಮೇಡಮಿಗೆ ಮಾತಾಡಿದ್ದೀನಿ. ಮೇಡಮ್ಗೆ. ಹೌದಾ? ಇವಾಗ DIG ಎಲ್ಲ ಬರ್ತಾರೆ, ಮತ್ತೆ ರೇಟ್ ಮೇಲೆ ರೇಟ್ ಆಗ್ತಿದೆ, ಹೆಂಗ್ ನಾವು ಫೋನ್ಗಳು ಹೆಂಗ್ ಯೂಸ್ ಮಾಡಬೇಕು ಅಂತ ಕೇಳಬೇಕಿತ್ತು. ಅನಿತಾ ಮೇಡಮ್ ನೋಡ್ಕೊಂತಿದ್ದೆ, ಟೆನ್ಷನ್ ತಗೊಳಕ್ ಹೋಗ್ಬೇಡಿ ನೀವು, ನಾನು ಇದ್ದೀನಿ, ಅದೆಲ್ಲ ಮೇಂಟೈನ್ ಮಾಡ್ಕೊಂತಿದ್ದೆ. ಏನಿಲ್ಲ, ಇವನು ಬರ್ತಾನೆ, ಅದು ಫೋನ್ ಪೇ ದುಡ್ಡು ಅವ್ನು ಹಾಕ್ತಾನೆ ಇವಾಗ ಒಂದು 10 ನಿಮಿಷದಲ್ಲಿ. ಅವನಿಗೆ ಕೊಟ್ಬಿಡು, ಅವನು 1,000 ರೂಪಾಯಿ ಇಸ್ಕೊಂಡು ಅವನಿಗೆ ಕೊಟ್ಬಿಡು ಪಾಪ, ಎಲ್ಲರಿಗೂ ಕೊಡ್ತೀವಲ್ಲ. ಏನು ಮಾಡೋಣ? ಏನಿಲ್ಲ, ಇವಾಗ ಮೇಡಮಿಗೆ ಏನು ಮಾಡಿ ಗೊತ್ತಾ, ಸುಮ್ಮನೆ ಹೋಗಿ ಇವಾಗ ಇದು ಮೇಡಮ್ 35 ಇದು 30 ತೊಗೊಂಡು ಇಟ್ಕೊಳ್ಳಿ ನೀವು, ನಾನು ಏನಿದೆ ಆಮೇಲೆ ಬಂದು ಇಸ್ಕೊಡ್ತೀನಿ ಅಂತ ಹೇಳು. ಇದು 35 ಇದು, ಹೋಗಿ ಮೇಡಮಿಗೆ ಕೊಟ್ಬಿಡು, ಹೋಗಿ ಅನಿತಾ ಮೇಡಮಿಗೆ ಕೊಟ್ಬಿಡು, ಏನಿದೆ ಫ್ರೀ ಬಿಡಬೇಕು, ಇಲ್ಲ ಅಂದರೆ ಸುಮ್ಮನೆ ಸರಿಯಾಗಲ್ಲ ನೋಡಿ ಮೇಡಮ್ ಅಂತ ಹೇಳ್ಬಿಡು. ಅನಿತಾ ಮೇಡಮ್ ಕೊಡು ಅಂತ ಬೇಕು ಅಂತ ಇಲ್ಲಿ ಅವ್ರ ಹೆಸರನ್ನು ಪ್ರಸ್ತಾಪ ಮಾಡಿ ವಿಡಿಯೋ ಮಾಡ್ತಾ ಇರೋದು ಗೊತ್ತಿದೆ ಅವರಿಬ್ಬರಿಗೂ ಕೂಡ. ಅಲ್ಲಿ ಇನ್ನೊಬ್ರು ವಿಡಿಯೋ ಮಾಡ್ಕೊಳ್ತಾ ಇದ್ದಾರೆ ಅಂತ ಬೇಕಂತ ಅವರ ಹೆಸರನ್ನು ತಗೊಂಡಿದ್ದಾರೆ. ಮತ್ತೆ ತಮ್ಮ ಐಡೆಂಟಿಟಿ ರಿವೀಲ್ ಆಗಬಾರ್ದು, ವಿಡಿಯೋದಲ್ಲಿ ಮುಂದೊಂದು ದಿನ ಈ ತನಿಖೆಗೆ ಬಂದರು ಅಂತ ಹೇಳಿ ಚಾಣಾಕ್ಷತನದಿಂದ ವರ್ತಿಸಿದ್ದಾರೆ. ಬಟ್ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅಷ್ಟೇ. ಡಿ ಜಿ ಪ್ರೆಸೆನ್ಸಿಗೆ ಮಾತಾಡ್ತೀನಿ, ಅದು ನಿಜವೇ ಆಗಿದ್ದರೆ ಯಾರೆಲ್ಲ ಸಂಬಂಧಪಟ್ಟವರು ಅಲ್ಲಿ ಏನು ಸೂಪರಿಂಟೆಂಡೆಂಟ್ ಇದ್ದಾರೆ ಮತ್ತು ಜೈಲರ್ಸ್ಗಳಿದ್ದಾರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗತ್ತೆ. ನಾನು ಅದನ್ನು ವಿಚಾರ ಮಾಡಿ ತಕ್ಷಣ ಅದಕ್ಕೆ ಏನು ಕ್ರಮ ತಗೊಳ್ಬೇಕೋ ಅದನ್ನು ತಗೊಳ್ತೀವಿ. ಸರ್, ಅಲ್ಲಿ ಅನಿತಾ ಅನ್ನುವಂತಹ ಅಧೀಕ್ಷಕಿ ಮೇಲೂ ಕೂಡ ಅವರು ಆರೋಪ ಮಾಡ್ತಿದ್ದಾರೆ, ಅಲ್ಲಿನ ಕೈದಿಗಳು ಅಂದ್ರೆ ಇವರು 30,000 ಇಸ್ಕೋತಾರೆ, 40,000 ಇಸ್ಕೋತಾರೆ ಅನ್ನುವಂಥ ಆರೋಪ. ಮೊದಲು ಅವರು ಇದನ್ನೆಲ್ಲ ಕಂಟ್ರೋಲ್ ಮಾಡ್ತಿದ್ರು ಅನ್ನೋ ಕಾರಣಕ್ಕೆ ಇಂತಹದ್ದೊಂದು ಆರೋಪ ಅವ್ರದ್ದು ಕೂಡ ಒಂದು ವಿಡಿಯೋವನ್ನು ವೈರಲ್ ಮಾಡಿದ್ದಾರೆ. ಇಲ್ಲ, ಅದನ್ನೆಲ್ಲ ನಾನು ಒಂದು ತನಿಖೆ ಮಾಡಿಸ್ತೀನಿ. DG ಅವರಿಗೆ ಹೇಳಿಬಿಟ್ಟು ಅದನ್ನು ತನಿಖೆ ಮಾಡಿಸಿ